ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕ್ಕೂ ಮುನ್ನ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಸ್ನೇಹಿತರೆ, ಆ ಪ್ರೋಮೋದಲ್ಲಿ ಈ ವಾರದ 1 ಗಂಟೆಗಳ ಸಮಯ ಈ ಧಾರಾವಾಹಿ ನಡೆಯುತ್ತದೆ. ಈ ವಿಚಾರದಲ್ಲಿ ಕಲರ್ಸ್ ಕನ್ನಡದಲ್ಲಿ ಅತಿ ಹೆಚ್ಚು ವ್ಯೂಸನ್ನು ಪಡೆದಿರುವ ಮತ್ತು ಅತಿ ಹೆಚ್ಚು TRP ಗಳಿಸುತ್ತಿರುವ ವಿಷಯದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಒಂದು ಮುಂದಿದೆ. ಅದರ ಜೊತೆಯಲ್ಲಿ ಈಗಾಗಲೇ ತಾಂಡವ್ ಮತ್ತು ಭಾಗ್ಯಳ ನಡುವಿನ ಒಂದು ಸಣ್ಣ ವೈಮನಸ್ಸು ತಾಂಡವಾಡುತ್ತಿದೆ. ಈ ವಿಚಾರವಾಗಿ ಆ ತಾಂಡವ್ಗೆ ಕೇಳ್ತಿದ್ದಾಳೆ, ಈ ತರುಣ್ ಯಾರು, ನನಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕು ನೀವು, ಯಾಕಂದರೆ ನನ್ನ ಸುತ್ತಮುತ್ತ ಏನೆಲ್ಲ ನಡೀತಿದೆ, ನನ್ನ ಅನುಮಾನಗಳಿಗೆ ಏನೆಲ್ಲ ನಡೀತಿದೆ ಎಂಬುದನ್ನು ನೀವು ಕ್ಲಿಯರ್ ಮಾಡಬೇಕು ಅಂತ ಆವಾಗಲಿಂದನೂ ಕೂಡ ಹೇಳ್ತಗೊಬರ್ತಿದ್ದಾಳೆ. ಮತ್ತು ಅವಳನ್ನು ಈ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಅವರನ್ನು ತಡೆದಿದ್ದಾಳೆ. ಮತ್ತು ಮತ್ತೊಂದೆಡೆ ಕುಸುಮರವರು ಅವ್ರಿಗೆ ಶ್ರೇಷ್ಠರಿಗೆ ಊಟವನ್ನು ಕೊಡಲು ಬಂದಿದ್ದಾರೆ ಅನಿಸುತ್ತೆ. ಮತ್ತು ಶ್ರೇಷ್ಠ ಯಾವೆಲ್ಲ ರೀತಿ ತಪ್ಪಿಸ್ಕೊಂಡ್ಲು, ಮತ್ತು ಶ್ರೇಷ್ಠ ನಾನು ಎಲ್ಲ ವಿಚಾರವನ್ನು ಭಾಗ್ಯನಿಗೆ ಹೇಳ್ತೇನೆ ಅಂತ ಕುಸುಮನಿಗೆ ಹೇಳ್ತಿದ್ದಾಳೆ. ಅದರ ಜೊತೆಯಲ್ಲಿ ಅವರು ತಂದಿರುವಂಥ ಊಟದ ತಟ್ಟೆಯನ್ನು ಕೂಡ ಚೆಲ್ಲಿದ್ದಾಳೆ. ಅದೇ ಸಂದರ್ಭದಲ್ಲಿ ಒಂದು ಸ್ಟೋರ್ ರೂಮಲ್ಲಿ ಸದ್ದು ಬರ್ತದೆ. ಆ ಸದ್ದನ್ನು ಗಮನಿಸಿರುವಂಥ ಭಾಗ್ಯ ನೋಡ್ತಿದ್ದಾಗಲೇ ಆ ಸ್ಟೋರ್ ರೂಮಿಂದ ಹೊರಗಡೆ ಬಂದಿದ್ದಾರೆ. ಯಾರು? ಶ್ರೇಷ್ಠ ಹೊರಗಡೆ ಬಂದಿದ್ದಾರೆ. ಈ ವಿಚಾರದಲ್ಲಿ ಶ್ರೇಷ್ಠ ಭಾಗ್ಯನಿಗೆ ಏನೆಲ್ಲ ಹೇಳ್ತಾಳೆ, ಅಥವಾ ಇದರಲ್ಲಿ ಕುಸುಮರವರಿಗೆ ಯಾವ ರೀತಿ ಸಂಕಟ ಮತ್ತು ಈ ವಿಚಾರದಲ್ಲಿ ಭಾಗ್ಯನಿಗೆ ಯಾವೆಲ್ಲ ವಿಚಾರಗಳು, ಎಲ್ಲ ವಿಚಾರಗಳು ಗೊತ್ತಾಗುತ್ತಾ, ತಾಂಡವನೇ ತರುಣ್ ಅಂತ ಗೊತ್ತಾಗುತ್ತಾ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಮತ್ತು ಇದನ್ನೆಲ್ಲ ಯಾವ ರೀತಿ ತಡೀತಾರೆ ಕುಸುಮ ಮತ್ತು ಪೂಜಾ ಮತ್ತು ಸುಂದರಿ, ಅವರ ಪ್ಲ್ಯಾನ್ ಏನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡಬೇಕಾಗಿದೆ. ಸ್ನೇಹಿತರೆ, ಹಾಗಾಗಲೇ ನಾವು ಕೂಡ ಈಗಾಗಲೇ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ವೆಯ್ಟ್ ಮಾಡ್ತಿದ್ದೇವೆ. ನೀವು ಕೂಡ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಎಂಬುದನ್ನು ಕಮೆಂಟ್ಸ್ ಮಾಡಿ. ಮತ್ತು ಈ ವಿಚಾರದಲ್ಲಿ ಭಾಗ್ಯ ಮತ್ತು ಶ್ರೇಷ್ಠನ ನಡುವಿನ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.